ನಮಸ್ಕಾರ ವೀಕ್ಷಕರೇ, ಪ್ರಜಾಪ್ರಭುತ್ವ ಡಿಜಿಟಲ್ ಟಿವಿಗೆ ಸ್ವಾಗತ. ನಾನು ಲಲಿತಾ. ನಷ್ಟದಲ್ಲಿರುವ ಜಿಲ್ಲೆಯ ಸಹಕಾರಿ ಸಂಸ್ಥೆಗಳು ಹಾಗೂ ಸಕ್ಕರೆ ಕಾರ್ಖಾನೆಗಳು ಹಾಲು ಒಕ್ಕೂಟಗಳಿಗೆ ನೆರವು ನೀಡಿ ಅವುಗಳ ಪುನಶ್ಚೇತನಕ್ಕೆ ಕಾರಣವಾದ ಹೆಗ್ಗಳಿಕೆ ವಿಜಯಪುರ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ಗೆ ಸಲ್ಲುತ್ತದೆ. ಪರಿಣಾಮವೇ ಇದೀಗ ರಾಜ್ಯದಲ್ಲೇ ನಮ್ಮ ಬ್ಯಾಂಕ್ ಲಾಭದಲ್ಲಿ 3ನೇ ಸ್ಥಾನ ಪಡೆದಿರುವುದಕ್ಕೆ ಸಾಕ್ಷಿ ಎಂದು ಬ್ಯಾಂಕಿನ ಅಧ್ಯಕ್ಷರು ಆಗಿರುವ ಜವಳಿ, ಸಕ್ಕರೆ, ಕಬ್ಬು ಅಭಿವೃದ್ಧಿ ಹಾಗೂ ಕೃಷಿ ಮಾರುಕಟ್ಟೆ ಸಚಿವರಾದ ಶಿವಾನಂದ ಪಾಟೀಲ್ ಹೇಳಿದರು. ವಿಜಯಪುರ ನಗರದಲ್ಲಿರುವ ವಿಜಯಪುರ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಆವರಣದಲ್ಲಿ ಆಯೋಜಿಸಿದ್ದ ಬ್ಯಾಂಕಿನ 106ನೇ ವಾರ್ಷಿಕ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, 2024-25ನೇ ಸಾಲಿನಲ್ಲಿ ನಮ್ಮ ಬ್ಯಾಂಕ್ 8.53 ಕೋಟಿ ರೂಪಾಯಿ ತೆರಿಗೆ ಪಾವತಿ ಬಳಿಕ 25.18 ಕೋಟಿ ರೂಪಾಯಿ ನಿವ್ವಳ ಲಾಭ ಗಳಿಸಿದ್ದು, ಇತಿಹಾಸದಲ್ಲೇ ಇದು ದಾಖಲೆ ಬರೆದಿದೆ. 106 ವರ್ಷಗಳ ಇತಿಹಾಸದಲ್ಲಿ ನಮ್ಮ ಬ್ಯಾಂಕ್ 99 ವರ್ಷಗಳಲ್ಲಿ 245.90 ಕೋಟಿ ರೂಪಾಯಿ ಲಾಭದಲ್ಲಿ ಮುನ್ನಡೆದು ಆರ್ಥಿಕ ಸ್ಥಿರತೆ ಕಾಯ್ದುಕೊಂಡಿರುವುದು ನಮ್ಮ ಬ್ಯಾಂಕಿನ ಸಾಧನೆ ಎಂದರು. ಸಿರಹಟ್ಟಿ ಬಾಲೆಹೊಸೂರು ಶ್ರೀ ಫಕ್ಕೀರೇಶ್ವರ ಭಾವೈಕ್ಯತಾ ಸಂಸ್ಥಾನ ಮಠದ ಜಗದ್ಗುರು ಶ್ರೀ ಫಕ್ಕೀರ ದಿಂಗಾಲೇಶ್ವರ ಸ್ವಾಮೀಜಿ ಮತ್ತು ತಿಕೋಟದ ಶ್ರೀ ಚೆನ್ನಮಲ್ಲಿಕಾರ್ಜುನ ಶ್ರೀಗಳು ಸಾನ್ನಿಧ್ಯ ವಹಿಸಿದ್ದರು. ಬ್ಯಾಂಕಿನ ಉಪಾಧ್ಯಕ್ಷರಾದ ರಾಜಶೇಖರ್ ಗುಡದಿನ್ನಿ, ನಿರ್ದೇಶಕರಾದ ಸುರೇಶ್ ಬಿರಾದರ್, ಶೇಖರ್ ದಳವಾಯಿ, ಬಿಎಸ್ ಪಾಟೀಲ್ ಲ್ಯಾಳಗಿ, ಕಲ್ಲನಗೌಡ ಪಾಟೀಲ್, ಹಣಮಂತರಾಯಗೌಡ ಪಾಟೀಲ್, ಗುರುಶಾಂತ್ ಬಿ ನಿಡೋಣಿ, ಚಂದ್ರಶೇಖರ್ ಪಾಟೀಲ್, ಮನಗೂಳಿ ಅರವಿಂದ್, ಪೂಜಾರಿ, ಎಸ್ ಜಹಂಗೀರ್ದಾರ್ ಸೇರಿದಂತೆ ಹಲವಾರು ಉಪಸ್ಥಿತರಿದ್ದರು. ಎಲ್ಲರನ್ನು ಮತ್ತೊಮ್ಮೆ ಮಗದೊಮ್ಮೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಕ್ತಾಯಗೊಳಿಸುತ್ತಾರೆ. ಜೈ ಹಿಂದ್, ಜೈ ಸಹಕಾರ. ಇವತ್ತಿನ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯತೆಯನ್ನು ವಹಿಸತಕ್ಕಂಥ ಶ್ರೀಮಂತ ಸಂಸ್ಕರಣೆ ಇತರೆ ಎಲ್ಲ ಸಹಕಾರಿ ಸಂಘಗಳ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ನಿರ್ದೇಶಕ ಮಂಡಳಿಯವರೇ ಹಾಗೂ ಎಲ್ಲ ರಾಜಶೇಖರ್ ಗುಡದಿನ್ನಿ ಮಾನ್ಯ ಉಪಾಧ್ಯಕ್ಷರು, ಆಡಳಿತ ಮಂಡಳಿಯ ಸದಸ್ಯರು, ಇನ್ನೋರ್ವ ಶ್ರೀಗಳಾದಂಥ ಶ್ರೀ ಸ್ವ ಚೆನ್ನಮಲ್ಲಿಕಾರ್ಜುನ ಸ್ವಾಮಿಗಳು, ವಿರಕ್ತ ಮಠ, ತಿಕೋಟ, 106ನೇ ವಾರ್ಷಿಕ ಮಹಾಸಭೆಗೆ ತಮ್ಮನ್ನೆಲ್ಲರನ್ನು ಅತೀವ ಸಂತೋಷದಿಂದ ಸ್ವಾಗತ ಬೆಳೆಸ್ತಾ ಇದ್ದೇನೆ. ಈ ಒಂದು ಸಮಾರಂಭದ ಪ್ರಪ್ರಥಮದಲ್ಲಿ ಗ್ರಾಮದ ನಗರದ ಆರಾಧ್ಯ ದೈವ ಸಿದ್ದರಾಮೇಶ್ವರ ಹಿಂದೆ ಸತ್ಯದ ಶಿವಜ್ಯೋತಿ ಫಲ ಅನೇಕ ನಿರ್ದೇಶಕರಿದ್ರು. ಅವರೆಲ್ಲರ ಹೆಸರನ್ನ ನಾನೀಗ ತೆಗೆದುಕೊಳ್ಳಿಕ್ಕೆ ಆಗ್ಲಿಕ್ಕಿಲ್ಲ. ಯಾಕೆಂದ್ರೆ ದಿವಂಗತ PM ನಾಡಗೌಡರು ಇರ್ಬೋದು, ಬಗು ಹಳಕಟ್ಟಿ ಅವರು ಕೂಡ ಈ ಬ್ಯಾಂಕಿನ ನಿರ್ದೇಶಕರು. ಅವ್ರ ಜೊತೆಗೆ ಅನೇಕ ಹಿರಿಯ ಅಧ್ಯಕ್ಷರಾಗಿ ಹೋಗಿದ್ದಾರೆ. ಗುರುದಿನಿ ಸಾಹೇಬರು, ಗುರಡ್ಡಿ ಸಾಹೇಬರು, ಕನ್ನಡಿ BR ಪಾಟೀಲ್, ಇವರೆಲ್ಲರನ್ನ ನೆನೀತಾ ಹಾಗೆ ನನಗೆ ಮಾರ್ಗದರ್ಶಕರಾಗಿ MG ಪಾಟೀಲ್ರು, ಕೊಟ್ರೇಶ್ ಸಾಹೇಬರು, ದಿವಂಗತ ಯಾದವಾಡ್ ಸಾಹೇಬರನ್ನು ಕೂಡ ನಾನು ನೆನೀತೀನಿ. ಈ ಸಂದರ್ಭದಲ್ಲಿ ವರದಿ ವಾಚನಕ್ಕಿಂತ ಪೂರ್ವದಲ್ಲಿ ಕೆಲವು ವಿಷಯಗಳನ್ನು ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಮೊದಲೇದು, ಬ್ಯಾಂಕು 106 ವರ್ಷಗಳ ಅವಿರತ ಸೇವೆಯನ್ನ ಮಾಡಿದೆ. ಜೊತೆಗೆ ನನಗೂ ಕೂಡ 27 ವರ್ಷ ಅಧ್ಯಕ್ಷನಾಗಿ ತಮ್ಮ ಸೇವೆ ಸಲ್ಲಿಸತಕ್ಕಂಥ ಅವಕಾಶ ಕೊಟ್ಟಿದೆ. ಈ ಸಂದರ್ಭದಲ್ಲಿ ಲಾಭ ನಷ್ಟದಲ್ಲಿ ಈ ಬ್ಯಾಂಕು 106 ವರ್ಷದಲ್ಲಿ 99 ವರ್ಷ ಲಾಭ ಮಾಡಿದೆ. ಆದ್ರೆ ಕೇವಲ 6-7 ವರ್ಷನ ಹಾನಿಯಲ್ಲಿದೆ. ಆ 99 ವರ್ಷದಲ್ಲಿ ಇವತ್ತು ಸಾಕಷ್ಟು ಲಾಭ ಮಾಡಿ ನಾವು ದಾಪುಗಾಲನ್ನ ಹಾಕ್ತಾ ಇದ್ದೀವಿ. ಜೊತೆಗೆ ಇವತ್ತು ಬಾಗಲಕೋಟೆ ಜಿಲ್ಲೆ ನಮ್ಮಿಂದ ಬೇರ್ಪಡಬೇಕು ಅಂತಕ್ಕಂಥ ಆಸೆ ನಾವು ಪಟ್ಟಿದ್ದಿಲ್ಲ. ಆದ್ರೆ ಸರ್ಕಾರದ ನೀತಿ ನಿಯಮಕ್ಕೆ ಅನುಗುಣವಾಗಿ ಬಾಗಲಕೋಟೆ ಜಿಲ್ಲೆ ಕೂಡ ವಿಭಜನೆ ಮಾಡಿ ನಾವು ಕೊಟ್ಟಿದ್ದೀವಿ. ಜೊತೆಗೆ ಈ ಜಿಲ್ಲೆಯ ಅನೇಕ ಸರ್ಕಾರಿ ಸಂಸ್ಥೆಗಳು ಆಗಾಗ
ಸ್ವಲ್ಪ ಅಡಚಣೆ ಆಗಿ ಸ್ಥಿತಿಲಾವಸ್ಥೆಗೆ ಬಂದಾಗ ಅವರಿಗೆ ನೆರವಿಗೆ ನಿಂತಿರ್ತಕ್ಕಂಥ ಏಕೈಕ ಬ್ಯಾಂಕ್ ಯಾವ್ದಾದ್ರಿದ್ರೆ ಅದು ಬಿಜಾಪುರ DCC ಬ್ಯಾಂಕ್ ಅಂತ ಹೇಳಿ ಬಹಳ ಹೆಮ್ಮೆಯಿಂದ ನಾನು ಹೇಳ್ಬೇಕಾಗ್ತದೆ.